ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ಬಿಗ್ ಬಾಸ್ ಅವ್ರ ಹತ್ರ ರಕ್ಷಿತಾ ಶೆಟ್ಟಿ ಹೇಳ್ತಿದ್ದಾಳೆ, ಬಿಗ್ ಬಾಸ್ ಇವ್ರ ಆಟನ ನೋಡ್ತಿದ್ರೆ ನನಗೆ ತಲೆ ಹಿಂಗೆ ಮಾಡ್ಕೊಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳ್ತಿದ್ದಾರೆ. ಹಂಗೆ ಅಂದಿದ ತಕ್ಷಣ ನನಗೆ ನೆನಪಾಗಿದ್ದು ಗಣೇಶ್ ಮತ್ತು ಅಮೂಲ್ಯ. ಗಣೇಶ್ಗೆ ಅಮೂಲ್ಯ ಸಿಗದೆ ಇದ್ದಾಗ ತಲೆ ಕೆರ್ಕೊಂಡು ಹೇಗೆ ಹುಚ್ಚರ ರೀತಿ ಆಡ್ತಿರ್ತಾರೋ ಅದೇ ರೀತಿ ರಕ್ಷಿತಾ ಶೆಟ್ಟಿ ಕೂಡ ನಾನು ಆಗೋಗ್ಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳ್ತಿದ್ದಾಳೆ ಅಂತಲೇ ಅನಿಸಿದ್ದು. ಆ್ಯಂಡ್ ಈ ಒಂದು ಮ್ಯಾಟರ್ ಏನಕ್ಕೆ ಬಂತು ಅಂತಂದರೆ, ನೆನ್ನೆ ಬಿಗ್ ಬಾಸ್ ಅವರು ತಾಕತ್ತಿದ್ದರೆ ತಡಿ ಅನ್ನುವಂಥ ಒಂದು ಟಾಸ್ಕನ್ನು ಕೊಟ್ಟಿರ್ತಾರೆ. ಆ್ಯಂಡ್ ಈ ಟಾಸ್ಕನ್ನು ಆಡಿದಂತಹ ಕಂಟೆಸ್ಟೆಂಟ್ಗಳು ಬಂದ್ಬಿಟ್ಟು ಅಶ್ವಿನಿ ಮತ್ತು ಧ್ರುವಂತ್ ಅವರು, ರಾಶಿಕಾ ಮತ್ತು ರಘು ಅವ್ರ ಆಟನ ಆಡಿರ್ತಾರೆ. ಅಶ್ವಿನಿ ಧ್ರುವಂತ್ ಅವ್ರು ಆಡಿದಂತಹ ಆಟ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಯಾಕೆ ಅಂದರೆ ರಾಶಿಕಾ ಮತ್ತು ರಘು ಅವ್ರು ತುಂಬಾ ಡಿಸ್ಟರ್ಬ್ ಮಾಡಿದ್ರು ಅವ್ರಿಗೆ ಆ ಒಂದು ತಾಕತ್ತಿದ್ದರೆ ತಡಿ ಆಟದಲ್ಲಿ ಸೋಲಿಸ್ಬೇಕು ಅವ್ರನ್ನ ಅಂತ ಹೇಳಿ ತುಂಬಾ ಟಾರ್ಚರ್ ಕೊಟ್ಟರು ಅಂತಲೇ ಹೇಳ್ಬೋದು. ಲೈಕ್ ನೀರು ಮುಖಕ್ಕೆ ಹೆರ್ಚೋದಾಗಿರ್ಬೋದು, ಲೈಕ್ ಕೆಮಿಕಲ್ಸ್ ಇರುವಂಥ ಶಾಂಪೂನ ತಂದು ಸುರಿಯೋದಾಗಿರ್ಬೋದು, ಇದೆಲ್ಲವೂ ಕೂಡ ಆಡುವಂತಹ ಬರದಲ್ಲಿ ಇದ್ದೇ ಇರುತ್ತೆ. ಸೊ ಇಂತಹ ಕೆಲಸಗಳನ್ನೆಲ್ಲ ಮಾಡಿದ್ರು, ಅಷ್ಟೆಲ್ಲ ಫೋರ್ಸ್ ಕೊಟ್ಟು ನೀರು ಹೊಡೆದ್ರೂ ಸಹ ಅಶ್ವಿನಿ ಅವರಾಗಿರ್ಬೋದು, ಧ್ರುವಂತ್ ಅವರಾಗಿರ್ಬೋದು ಆ ಒಂದು ಪೋಲ್ನ ಬಿಡದೆ ನಿಂತ್ಕೊಂಡಿದ್ರು. ರಘು ಅವ್ರು ಈ ಟಾಸ್ಕಲ್ಲಿ ವಿನ್ ಆಗ್ತಾರೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ. ಬಟ್ ರಘು ಅವ್ರು ಎಲ್ಲೋ ಒಂದು ಕಡೆ ತುಂಬಾ ನೆಗ್ಲೆಕ್ಟ್ ಮಾಡಿಬಿಟ್ರು ಅಂತ ಅನ್ನಿಸ್ತು. ನೆಗ್ಲೆಕ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪಾಪ ಅವ್ರಿಗೆ ಬ್ಯಾಕ್ ಪೈನ್ ಅನ್ನೋದು ಕೂಡ ಇದೆ ಅಲ್ವಾ. ಸೊ ಉದ್ದ ಬೇರೆ ತುಂಬಾ ಹೈಟ್ ಇದ್ದಾರೆ. ಸೊ ಆ ಒಂದು ಫೋರ್ಸನ್ನು ಎಳ್ದು ಹಿಡ್ಕೋಬೇಕಲ್ಲ. ಸೊ ಆ ಒಂದು ಕಾರಣಕ್ಕೆ ರಘು ಅವ್ರು ಈ ಟಾಸ್ಕಲ್ಲಿ ಸೋಲ್ಬೇಕಾಗಿ ಬಂತು ಅಷ್ಟೇ. ಬಟ್ ಅಶ್ವಿನಿ ಗೌಡ ಅವ್ರಿಗೂ ಕೂಡ ಬ್ಯಾಕ್ ಪೈನ್ ಅನ್ನೋದು ಇದೆ. ಆ್ಯಂಡ್ ಧ್ರುವಂತ್ ಅವರು ಕೂಡ ತುಂಬ ಚೆನ್ನಾಗಿ ಆಟನ ಆಡಿದ್ರು. ಇಬ್ಬರು ಕೂಡ ತುಂಬ ಚೆನ್ನಾಗಿ ಆಟ ಆಡಿದ್ರು. ಬಟ್ ಏನೂ ಸಹ ಅಷ್ಟೊಂದು ಹಿಂಸೆ ಕೊಡದೆ, ಲೈಕ್ ಏನು ಎಫರ್ಟ್ಸೇ ಹಾಕಿಲ್ಲ ಅವ್ರನ್ನ ಸೋಲಿಸ್ಬೇಕು ಅಂತ ಹೇಳಿ. ಅಶ್ವಿನಿ ಅವರಾಗಿರ್ಬೋದು, ಧ್ರುವಂತ್ ಅವರಾಗಿರ್ಬೋದು, ಅಶ್ವಿನಿ ಅವರಾದರೂ ಒಂದು ಸ್ವಲ್ಪ ಟ್ರೈ ಮಾಡಿದ್ರು. ಧ್ರುವಂತ್ ಅವರು ಕೂಡ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಟ್ರೈ ಮಾಡಿದ್ರು ಅಷ್ಟೇ. ಲೈಕ್ ನೀವು ಕ್ರೀಮ್ ಹಾಕೋದು, ಬಾಡಿ ಕ್ರೀಮ್ ಹಾಕೋದು, ಎಣ್ಣೆ ಹಾಕೋದು, ನೀರಲ್ಲಿ ಮಿಕ್ಸ್ ಮಾಡ್ಕೊಂಬಂದು ಅಟ್ಟೋದು, ಈ ರೀತಿ ಎಲ್ಲ. ಇದು ಪಾತ್ರೆ ತೊಳೆಯೋ ನೀರು ಹಾಕೋದು, ಈ ರೀತಿ ಎಲ್ಲ ಒಂದು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಅವ್ರ ಮುಖಕ್ಕೆ ಹೆರ್ಚೋದು, ಈ ರೀತಿ ಕೆಲಸಗಳನ್ನೆಲ್ಲ ಮಾಡಿದ್ರು. ಬಟ್ ಜಾಸ್ತಿ ಮಾಡಲಿಲ್ಲ. ರಘು ಮತ್ತು ರಾಶಿಕಾ ಮಾಡಿದ್ರಲ್ಲ ಅಷ್ಟೇನು ಮಾಡಲಿಲ್ಲ. ಬಟ್ ಅಲ್ಲಿ ಟಾಸ್ಕ್ ಇದ್ದಿದ್ದೇ ಅದು ಅಲ್ವಾ. ಲೈಕ್ ಟ್ರಿಗರ್ ಮಾಡಬೇಕು, ಏನೇನು ಮಾತಾಡ್ತಿರೋ ಆ ಮಾತುಗಳ ಮೂಲಕ ಅಲ್ಲಿ ಗೇಮ್ ಮಾಡ್ತಿರುವಂತಹ ಕಂಟೆಸ್ಟೆಂಟ್ಗಳಿಗೆ ಟ್ರಿಗರ್ ಮಾಡಬೇಕು ಅನ್ನೋದೇ ಪಾಯಿಂಟ್ ಇದ್ದಿದ್ದು. ಧ್ರುವಂತ್ ಅವರಾಗಿರ್ಬೋದು, ಅಶ್ವಿನಿ ಅವರಾಗಿರ್ಬೋದು ಯಾವುದೇ ವಿಚಾರನ ತಗೊಂಡು ಅಲ್ಲಿ ಟ್ರಿಗರೇ ಮಾಡೋದಕ್ಕೆ ಹೋಗಿಲ್ಲ ಅವರಿಬ್ಬರಿಗೆ. ಆ್ಯಂಡ್ ಮನೆಯವ್ರಿಗೆಲ್ಲ ಕೂಡ ತುಂಬಾ ಶಾಕ್ ಆಯಿತು ಅಶ್ವಿನಿ ಅವರು ಮತ್ತು ಧ್ರುವಂತ್ ಅವರು ಆ ರೀತಿ ಆಡ್ತಿರೋದನ್ನ ನೋಡಿ. ಮನೆಯವ್ರು ಎಲ್ರಿಗೂ ಸಹ ತುಂಬಾ ಶಾಕ್ ಆಯಿತು. ರಾಶಿಕನ್ಗಾಗಿರ್ಬೋದು ಏನು ತುಂಬ ಒಳ್ಳೆ ರೀತಿ ತೋರಿಸ್ಕೊತಿದ್ದಾರೆ ಅನ್ನೋ ರೀತಿ ರಾಶಿಕಂಗೂ ಸ್ವಲ್ಪ ಶಾಕ್ ಆಯಿತು. ಆ್ಯಂಡ್ ಗಿಲ್ಲಿ ಅಂತೂ ಗಿಲ್ಲಿ ಧ್ರುವಂತ್ ಅವ್ರಿಗೆ ಟ್ರಿಗರ್ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದ. ನಾನು ಮಾಡುವಂಥ ಟ್ರಿಗರ್ಗಾದರೂ ಎದ್ದೋಗಿ ಆಟ ಆಡ್ತಾನೆ ಅಂತ ಹೇಳಿ, ನಾವು ಹೋಗಿ ಆಟ ಆಡೋಣ, ಏನಣ್ಣ ಹಿಂಗೆ ಕೂತಿದ್ಯಾ, ಗೇಮ್ ಹಿಂಗಲ್ಲಣ್ಣ ಆಡೋದು ಅಂತೆಲ್ಲ ಹೇಳಿ ಟ್ರಿಗರ್ ಮಾಡ್ತೇನೆ. ಇದಕ್ಕೆ ನಾವು ವೀಕೆಂಡ್ಸಲ್ಲಿ ಉಗಿಸ್ಕೊಳೋದು ಯಾವಾಗೂ, ನಿಮಗೆ ಗೇಮ್ ಆಡೋದು ಗೊತ್ತಿಲ್ಲ ಅಂತ ಉಗಿಸ್ಕೊಳೋದು ಇದಕ್ಕೆ ಅಂತ ಹೇಳಿ ಧ್ರುವಂತ್ಗೆ ಗಿಲ್ಲಿ ತುಂಬ ಸತಿ ಹೇಳ್ತಿದ್ದ. ಬಟ್ ಆದರೂ ಕೂಡ ಧ್ರುವಂತ್ ಅವ್ರು ಸುಮ್ಮನೆ ಹೋಗಿ ಕುತ್ಕೊಂಡ್ಬಿಟ್ಟಿದ್ರು. ಆಟ ಆಡೋದಕ್ಕೆ ಹೋಗಿಲ್ಲ, ಮೀನ್ಸ್ ಅಂದರೆ ಅವ್ರನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಹೋಗಿಲ್ಲ. ಆ್ಯಂಡ್ ಇನ್ನು ರಕ್ಷಿತಾ ಶೆಟ್ಟಿ ಅಂತೂ ಹೇಳ್ತಿದ್ಲು, ಲೈಕ್ ಇವ್ರ ಆಟನ ನೋಡ್ತಿದ್ರೆ ನನಗೆ ತಲೆ ಕೆರ್ಕೊಬೇಕು ಅಂತ ಅನ್ನಿಸ್ತಿದೆ, ಲೈಕ್ ಹುಚ್ಚರಾಗಿ ಹೋಗ್ಬಿಡ್ತೀವಿ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಿದ್ರು. ಆ್ಯಂಡ್ ಅಶ್ವಿನಿ ಮೇಡಮ್ ಅವ್ರು ಒಂದು ಸ್ಟೇಟ್ಮೆಂಟನ್ನು ಮಾಡ್ತಾರೆ, ಲೈಕ್ ಆಟ ಆಡುವಂತಹ ಬರದಲ್ಲಿ ನಾವು ನಮ್ಮ ವ್ಯಕ್ತಿತ್ವನ ಬಿಟ್ಕೊಡ್ಬಾರ್ದು, ಯಾರಿಗೋ ಹಿಂಸೆ ಕೊಟ್ಟು ಯಾರನ್ನೋ ಕೆಳಗಾಕಿ ನಾವು ಆಟನ ಆಡಬಾರ್ದು ಅಂತ ಹೇಳಿ ಒಂದು ಸ್ಟೇಟ್ಮೆಂಟನ್ನು ಮಾಡ್ತಾರೆ. ಜಸ್ಟ್ ಟ್ರಿಗರ್ ಮಾಡುವಂತಹ ವಿಚಾರಕ್ಕೇ ಅವ್ರು ಈ ರೀತಿ ಸ್ಟೇಟ್ಮೆಂಟನ್ನು ಮಾಡೋದು. ಆವಾಗ ರಕ್ಷಿತಾ ಶೆಟ್ಟಿ ಒಂದು ಒಳ್ಳೆ ಪಾಯಿಂಟ್ ಹೇಳ್ತಾಳೆ. ನನಗಂತೂ ಆ ಪಾಯಿಂಟ್, ಲೈಕ್ ಬಿಗ್ ಬಾಸ್ ಮನೆಯಲ್ಲಿ ಆ ರೀತಿ ಪಾಯಿಂಟ್ ಮಾತಾಡೋರು ಯಾರೂ ಇಲ್ಲ ಅಂತಲೇ ಅನಿಸ್ಬಿಡುತ್ತೆ. ರಕ್ಷಿತಾ ಶೆಟ್ಟಿ ಒಂದೊಂದ್ಸತಿ ಪಾಯಿಂಟ್ ಹಾಕಿದ್ಲು ಅಂತಂದರೆ, ಲೈಕ್ ಡೇ ಒನ್ನಿಂದ ಟ್ರಬಲ್ ಮಾಡಿಕೊಂಡೇ ಬರ್ತಿರೋರಿಗೆ ಇವತ್ತು ಟ್ರಬಲ್ ಮಾಡೋಕ್ಕಾಗ್ತಿಲ್ವಂತೆ. ಸೊ ಇದು ಎಷ್ಟು ನಾಟಕ ಆಡ್ತಿದ್ದಾರೆ ಇವರು, ಒಳ್ಳೆಯವರಾಗಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳಿ ಎಲ್ಲ ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡಿದ್ಲು. ಖಂಡಿತವಾಗ್ಲೂ ಲೈಕ್ ನೋಡುವಂತಹ ಆಡಿಯನ್ಸ್ ಮನಸ್ಸಲ್ಲಿ ಏನು ಬರುತ್ತೆ, ಇವಾಗ ಒಂದು ವ್ಯಕ್ತಿ ಆಟ ಆಡ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂತಂದಾಗ ಅವ್ರು ಏನಕ್ಕೆ ಆ ರೀತಿ ಆಟ ಆಡ್ತಿದ್ದಾರೆ ಅಂತ ಹೇಳಿ ಆಡಿಯನ್ಸ್ ಮನಸ್ಸಲ್ಲಿ ನೋಡೋರಿಗೆ ಏನು ಅನಿಸುತ್ತೆ ಅದನ್ನು ಠಕ್ ಅಂತ ಹೇಳ್ಬಿಡ್ತಾಳೆ ರಕ್ಷಿತಾ ಶೆಟ್ಟಿ ಅಂತ ಹೇಳ್ಬೋದು. ಇವಾಗ ರಾಶಿಕಾ ಅವರ ವಿಚಾರದಲ್ಲೂ ಅಷ್ಟೇ, ಅವರ ಫ್ಯಾಮಿಲಿ ಮ್ಯಾಟ್ರ್ ಬಂತು ಅಂದಿದ ತಕ್ಷಣ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಂದು ಹೇಳ್ಕೊಟ್ಬಿಟ್ಟು ಹೋಗಿದ್ದಾರಾ ಅಂತ ಹೇಳಿದ್ರು. ಆ್ಯಂಡ್ ನಮ್ಮೆಲ್ರಿಗೂ ಕೂಡ ರಾಶಿಕಾ ಅವ್ರು ಆ ರೀತಿ ಅಂದಾಗ, ಫ್ಯಾಮಿಲಿ ಮೆಂಬರ್ಸ್ ಬಂದು ಹೇಳಿದ್ದಾರೆ ಅಂತ ಅಂದಾಗ ನಮಗೂ ಕೂಡ ಅದೇ ಅನಿಸಿದ್ದು. ಲೈಕ್ ರಾಶಿಕಾ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಹೇಳ್ಕೊಟ್ಬಿಟ್ಟು ಹೋಗಿದ್ದಾರೆ. ಬಟ್ ಕಾವ್ಯ ಅವ್ರಿಗೆ ಮಾತ್ರ ಪನಿಷ್ಮೆಂಟ್ ಅನ್ನೋದಾಯಿತು. ರಾಶಿಕಾ ಅವ್ರದ್ದು ಟೆಲಿಕಾಸ್ಟೇ ಮಾಡಿಲ್ಲ, ಹೇಳ್ಕೊಡೋದನ್ನ ಟೆಲಿಕಾಸ್ಟೇ ಮಾಡಿಲ್ಲ. ಲೈವಲ್ಲಾಗಿರ್ಬೋದು ಅಥವಾ ಎಪಿಸೋಡ್ಸಲ್ಲಿ
ಆಗಿರ್ಬೋದು ಟೆಲಿಕಾಸ್ಟೇ ಮಾಡಿಲ್ಲ ಅಂತ ಹೇಳಿ ಆವಾಗ ಗೊತ್ತಾಯಿತು ನಮಗೆ. ಸೊ ಅದನ್ನು ರಕ್ಷಿತಾ ಶೆಟ್ಟಿ ಟಕ್ ಅಂತ ಹೇಳ್ಬಿಡ್ತಾಳೆ, ಓ ನಿಮ್ಮ ಮನೆಯವ್ರು ಹೇಳ್ಕೊಟ್ಬಿಟ್ಟು ಹೋಗಿದ್ದಾರೆ, ಪಾಯಿಂಟ್ ಟು ಪಾಯಿಂಟ್ ಸರಿಗೆ ಹಿಡಿತಾಳೆ ಎಲ್ಲರನ್ನೂ ಅಂತ ಹೇಳ್ಬೋದು ರಕ್ಷಿತಾ ಶೆಟ್ಟಿ. ಅದೇ ರೀತಿ ನನ್ನ ಅಶ್ವಿನಿ ಮೇಡಮ್ ಅವ್ರು ಆಡ್ತಿದ್ದಂಥ ರೀತಿಗೂ ಕೂಡ ರಿಪ್ಲೈ ಮಾಡ್ತಿದ್ಲು. ಲೈಕ್ ಡೇ ಒನ್ನಿಂದ ಟ್ರಬಲ್ ಮಾಡ್ಕೊಂಬಂದವ್ರಿಗೆ ಇವತ್ತು ಟ್ರಬಲ್ ಮಾಡೋದಕ್ಕೆ ಕಷ್ಟ ಆಗ್ತಿದೆಯಾ ನಿಮಗೆ ಅಂತ. ಯಾಕಂದರೆ ಅಶ್ವಿನಿ ಗೌಡ ಅವ್ರು ಆಡಿರೋದು ಅದೇ ರೀತಿ ಅಲ್ವಾ, ಡೇ ಒನ್ನಿಂದ ಟ್ರಬಲ್ ಮಾಡ್ಕೊಂಡೇ ಬರ್ತಿದ್ದಾರೆ. ಎಲ್ರಿಗೂ ಸಹ ಗಿಲ್ಲಿ ಆಗಿರ್ಬೋದು ಹೆಣ್ಮಕ್ಳು ಅಂತ ನಿಂತ್ಕೋತಾರೆ. ಹೆಣ್ಮಕ್ಳ ಪರ ನಿಂತ್ಕೊಂಡ್ರೂ ಸಹ ಹೆಣ್ಮಕ್ಳ ಜೊತೆ ಎಷ್ಟು ಜಗಳ ಆಡಿರೋದು, ಆ್ಯಂಡ್ ಜಗಳ ಅನ್ನೋದಕ್ಕಿಂತ ಎಷ್ಟು ಕೆಟ್ಟದಾಗಿ ಜಗಳ ಆಡಿದ್ದಾರೆ ಅನ್ನೋದನ್ನು ಸಹ ನಾವು ನೋಡಿದ್ದೀವಿ. ಸೊ ರಕ್ಷಿತಾ ಆ ರೀತಿ ಪಾಯಿಂಟ್ ಟು ಪಾಯಿಂಟ್ ಮಾತಾಡಿದ್ದನ್ನು ನೋಡೋದಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಇನ್ನು ಮಿಡ್ ವೀಕ್ ಎಲಿಮಿನೇಷನ್ ಅಂತ ಬಂದರೆ ರಾಶಿಕಾ ಅವರು ಈ ವಾರ ಮಿಡ್ ವೀಕಲ್ಲಿ ಎಲಿಮಿನೇಟ್ ಆಗಿ ಹೋಗ್ತಾರೆ ಅನ್ನುವಂಥ ಮಾಹಿತಿ ಇದೆ. ಸೋಷಿಯಲ್ ಮೀಡಿಯಾದಲ್ಲೂ ಸಹ ಈಗಾಗಲೇ ಸಾಕಷ್ಟು ಅಪ್ಡೇಟ್ಸ್ಗಳು ಬಂದುಬಿಟ್ಟಿರುತ್ತೆ ನಿಮ್ಮೆಲ್ಲರಿಗೂ, ರಾಶಿಕಾ ಎಲಿಮಿನೇಟ್ ಆಗ್ತಿದ್ದಾರೆ ಅಂತ ಹೇಳಿ. ನಾನು ಒಂದು ಆ ಆಧಾರದ ಮೇಲೆ ಹೇಳ್ತಿದ್ದೀನಿ, ರಾಶಿಕಾ ಅವರು ಎಲಿಮಿನೇಟ್ ಆಗಿ ಹೋಗ್ತಾರಂತೆ ಈ ವಾರ. ಬಟ್ ಗೊತ್ತಿಲ್ಲ, ಎಪಿಸೋಡ್ ನೋಡಿದಾಗಲೇ ಗೊತ್ತಾಗೋದು. ರಾಶಿಕಾ ಅವರು ಎಲಿಮಿನೇಟ್ ಆಗಿ ಹೋದರು ಅಂದರೆ ಲೈಕ್ ಫೇರ್ ಡಿಸಿಷನ್ ಅಂತಲೇ ಹೇಳ್ಬೋದು. ರಾಶಿಕಾ ಅವರಾಗಿರ್ಬೋದು, ಕಾವ್ಯ ಅವರಾಗಿರ್ಬೋದು, ಧ್ರುವಂತ್ ಅವರಾಗಿರ್ಬೋದು, ಈ 3 ಜನರಲ್ಲಿ ಯಾರು ಹೋದ್ರೂ ಸಹ ಫೇರ್ ಡಿಸಿಷನ್ ಅಂತಲೇ ಹೇಳ್ಬೋದು. ಧ್ರುವಂತ್ ಅವ್ರು ಸೀಕ್ರೆಟ್ ರೂಮಿಂದ ಬಂದಮೇಲೆ ಒಂಥರ ಲೈಕ್ ಬೇರೆ ಪರ್ಸ್ನಾಲಿಟಿ ಥರ ಅನ್ನೋ ರೀತಿನೇ ಆಡ್ತಿದ್ದಾರೆ. ಆ್ಯಂಡ್ ಇನ್ನು ಕಾವ್ಯ ಅವರು ಫೇಕ್ ಗೇಮ್ ಲೈಕ್ ಸೇಫ್ ಗೇಮ್ ಮಾಡ್ಕೊಂಡೇ ಬಂದಿರೋಂಥವ್ರು. ಕಾವ್ಯ ಅವರಾಗಿರ್ಬೋದು, ಧನುಷ್ ಅವರಾಗಿರ್ಬೋದು, ಇಬ್ಬರು ಕೂಡ ಫಸ್ಟಿಂದನೂ ಸೇಫ್ ಗೇಮ್ ಮಾಡ್ಕೊಂಡು ಬರ್ತಿರೋಂಥವ್ರೆ. ಆ್ಯಂಡ್ ಇನ್ನು ಧನುಷ್ ಬಗ್ಗೆ ಹೇಳೋದಾದರೆ ಕಲರ್ಸ್ ಕನ್ನಡದವರು ಧನುಷ್ನ ಬಿಟ್ಕೊಡುವಂಥ ಮಾತೇ ಇಲ್ಲ ಅಂತ ಅನ್ನಿಸ್ತಿದೆ. ಖಂಡಿತವಾಗ್ಲೂ ಫಿನಾಲೆಗೆ ಬಂದೇ ಬರ್ತಾರೆ. ಆಲ್ರೆಡಿ ಟಾಪ್ 6ಗೆ ಸೆಲೆಕ್ಟ್ ಕೂಡ ಆಗಿಬಿಟ್ಟಿದ್ದಾರೆ. ಸೊ ಫಿನಾಲಿನಲ್ಲಿ ಖಂಡಿತವಾಗ್ಲೂ ಧನುಷ್ ಅವರು ಇದ್ದೇ ಇರ್ತಾರೆ. ಬಟ್ ಕಾವ್ಯ ಕೂಡ ಸೆಲೆಕ್ಟ್ ಆಗಿರೋದ್ರಿಂದ ಈ ವಾರ ರಾಶಿಕಾ ಹೋಗುವಂತಹ ಎಲ್ಲ ಚಾನ್ಸಸ್ ಇದೆ. ಆ್ಯಂಡ್ ಧ್ರುವಂತ್ ಅವ್ರ ಕಡೆಯಿಂದ ಒಂದಷ್ಟು ನೆಗೆಟಿವ್ ಕಂಟೆಂಟ್ಸ್ಗಳು ಸಿಗ್ತಿದೆ. ಸೊ ಅದಕ್ಕೋಸ್ಕರ ಅವ್ರನ್ನ ಉಳಿಸ್ಕೋತಾರೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ರಾಶಿಕಾ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂತಹ ಎಲ್ಲ ಚಾನ್ಸಸ್ ಇದೆ. ಮಿಡ್ ವೀಕ್ ಎಲಿಮಿನೇಷನ್ ಆಗುವಂಥ ಎಲ್ಲ ಚಾನ್ಸಸ್ ಕೂಡ ಇದೆ. ಸೊ ನೋಡೋಣ ಯಾರು ಹೋಗ್ತಾರೆ ಅಂತ ಹೇಳಿ. ನಿಮ್ಮ ಪ್ರಕಾರ ಈ ಒಂದು ಹಂತದಲ್ಲಿ ಲೈಕ್ 102 ಡೇಸ್ ಏನೋ ಕಂಪ್ಲೀಟ್ ಆಗುತ್ತೆ ಇವತ್ತಿಗೆ. ಸೊ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗಬೇಕು? ರಾಶಿಕಾ ಎಲಿಮಿನೇಷನ್ ಅನ್ನೋದು ಫೇರ್ ಎಲಿಮಿನೇಷನ್ ಆಗುತ್ತಾ ಇಲ್ವಾ ರಾಶಿಕಾಗೆ? ಲೈಕ್ ಟಾಸ್ಕ್ ಅಂತ ಬಂದಾಗ ತುಂಬ ಚೆನ್ನಾಗಿ ಆಟನ ಆಡ್ಕೊಂಡ್ಬಂದ್ಲು ರಾಶಿಕಾ. ಅಫ್ಕೋರ್ಸ್ ಅವಳನ್ನು ಬಿಟ್ಟರೆ ಇನ್ಯಾರು ಕೂಡ ಅವಳಷ್ಟು ಟಫಾಗಿ ಟಾಸ್ಕ್ ಆಡಿದ್ದಾರೆ ಅನ್ನೋಂಥ ಕಂಟೆಸ್ಟೆಂಟೇ ಇಲ್ಲ ಹೆಣ್ಮಕ್ಳಲ್ಲಿ ಈ ಸೀಸನ್ನಲ್ಲಿ. ಸೊ ಆ ರೀತಿ ಟಾಸ್ಕನ್ನು ಆಡ್ಕೊಂಡು ಬಂದ್ಲು ರಾಶಿಕಾ. ಬಟ್ ಟಾಸ್ಕ್ ಬಿಟ್ಟು ಬೇರೆ ಒಂದು ಇದರಲ್ಲಿ ನೋಡೋದಾದರೆ, ಬೇರೆ ಒಂದು ಆ್ಯಂಗಲಲ್ಲಿ ನೋಡೋದಾದರೆ ಎಲ್ಲೂ ಸಹ ಕಾಣಿಸ್ತಿರ್ಲಿಲ್ಲ. ಜಸ್ಟ್ ಸೂರಜ್ ಅನ್ನೋರ ಜೊತೆ ಅವರ ಹೆಸರು ಕೇಳಿಸ್ತಿತ್ತು ಅಷ್ಟೇ. ಸೂರಜಿಂದ ಕಂಪ್ಲೀಟಾಗಿ ಅವ್ರ ಆಟನ ಅವ್ರು ಹಾಳು ಮಾಡಿಕೊಂಡ್ರು. ಸೂರಜ್ ಇವರಿಂದ ಬಂದು ಇವ್ರ ಆಟನ ಹಾಳು ಮಾಡಿದ್ರು ಅಂತ ಹೇಳೋದಕ್ಕಿಂತ ಸೂರಜ್ ಹಿಂದೆ ಹೋಗ್ಬಿಟ್ಟು ಇವ್ರ ಆಟನ ಇವರೇ ಹಾಳು ಮಾಡಿಕೊಂಡ್ರು ಅಂತ ಹೇಳ್ಬೋದು. ಸೊ ನಿಮ್ಗೇನು ಅನಿಸುತ್ತೆ? ರಾಶಿಕಾ ಎಲಿಮಿನೇಷನ್ ಅದು ಫೇರ್ ಎಲಿಮಿನೇಷನ್ ಅನಿಸುತ್ತಾ, ಅಥವಾ ರಾಶಿಕಾನ ಬಿಟ್ಟು ಬೇರೆ ಇನ್ಯಾರಾದರೂ ಹೋಗಬೇಕಾಗಿತ್ತು ಅಂತ ಅನಿಸುತ್ತಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡಿದ್ದೀರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ.